ನಮಸ್ಕಾರ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮಿಂದ ಹೆಂಗೋ ಜೀವ ಉಳಿದಿದೆ, ನನಗೆ ಇನ್ನೂ ಸುಮಾರು ಜನ ಉಳಿತಾರೆ. ನೀವು ₹1 ಸಹಾಯ ಮಾಡಿ, ಮೆಡಿಷನ್ನು ಮತ್ತು ರೇಷನ್ನು ತಂದು ಕೊಡಿ. ಸೊ ದಯಮಾಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೆಡಿಸಿನ್ ಅವಶ್ಯಕತೆ ಇದೆ, ಹಾಲಿನ ಅವಶ್ಯಕತೆ ಇದೆ. ಜೊತೆಗೆ ನಿಮ್ಮ ಕೈ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿಕೊಟ್ರೆ ಯಾರಾದರೂ ಸಹಾಯವನ್ನು ಮಾಡ್ಬೋದು, ಮೆಡಿಸಿನ್ ಕಳಿಸ್ಬೋದು, ರೇಷನ್ ಕಳಿಸ್ಬೋದು. ನಮಗೆ ಯಾರೂ ಇಲ್ಲ, ಏನೂ ಇಲ್ಲ. ನಾವು ಇಲ್ಲಿ ಬಂದು ನಮ್ಗೆ ಸೇರ್ಕೊಂಡಿವಿ. ಇವರೆಲ್ಲ ನಮ್ಗೆ ನೋಡ್ಕೊಂತವ್ರೆ. ಜನಗಳಿಗೆ ಒಂದು ಕಾಯಿಲೆ ಇದೆ, ನೋವು ನಳುತ್ತಾ ಇದ್ದಾರೆ. ನಾವು ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ ಅವ್ರು ಹೇಳಿ? ನಮ್ಮ ಆಸೆ ಕೇಳು ತಂದೆ, ಬ್ಯಾರೆದೇನೇ ಇರಲಿ, ಒಂದು ಒಳ್ಳೆ ಬಾಳು ಕೊಡು, ನಮಗೂ ನೆಮ್ಮದಿ ಸಿಗಲಿ. ಕನಸಿನ ಕುದುರೆಗೆ ಇಲ್ಲ ಎರಡು ಮುಂದಿನ ಕಾಲು, ಬಡವನ ಜೋಪಡಿಯೊಂದು, ಬಿಸಿಲು ಕಾಲಿನ ಜೈಲು. ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ನಿರಾಶ್ರಿತರೆಂಬ ದೇವರ ಮಕ್ಕಳ ಕೂಗಿಗೆ ನೀವೆಲ್ಲರೂ ಸ್ಪಂದಿಸ್ತೀರಾ ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಾಕಷ್ಟು ಸಂಕಷ್ಟಗಳಿದೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ BP ಇದೆ, ಶುಗರ್ ಇದೆ, ಏಡ್ಸ್ ಇದೆ, HIV ಇದೆ, ಕುಷ್ಠರೋಗ ಇದೆ. ಎಲ್ಲ ರೋಗಿಗಳನ್ನು ಕರ್ಕೊಂಡು ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಉಚಿತವಾಗಿ ಸಲ್ಲುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಪ್ರತಿದಿನ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು, ಹಾಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಾಕಷ್ಟು ಸಂಕಷ್ಟಗಳಲ್ಲಿ ನರಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಾಯದ ಅವಶ್ಯಕತೆ ಇದೆ. ನಮಗೂ ಒಂದೊಂದಲ್ಲ ಕಾಯಿಲೆಗಳು ಸಿಕ್ಕಾಪಟ್ಟೆ ಕಾಯಿಲೆಗಳು ಅವೆ ನಮಗೆ. ದಯವಿಟ್ಟು ಏನನ್ನ ಸಹಾಯ ಮಾಡಿ ಅವರಿಗೆ. ತುಂಬ ಕಷ್ಟ ಇದೆ, ಏನು ಹೇಳೋಕ್ಕಾಗಲ್ಲ. ಅವ್ರು ಏನಂತ ಮಾಡ್ತಾರೆ. ಕನಿಷ್ಠ ಪಕ್ಷ ₹1 ಆದರೂ ಡೊನೇಟ್ ಮಾಡಿ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಎಷ್ಟೋ ಹಿರಿಜೀವಗಳನ್ನ ಸಾಕೋದಕ್ಕೆ, ಸಲಹೋದಕ್ಕೆ, ಅವರ ಒಂದು ಅಂತಿಮ ದಿನಗಳಲ್ಲಿ ಜೊತೆಯಾಗಿರೋದಕ್ಕೆ ನಮಗೂ ಕೂಡ ಶಕ್ತಿ ಬಂದಂಗಾಗತ್ತೆ. ನೀವು ಕೂಡ ₹1 ಇನ್ನೊಬ್ಬರು ಹೊಟ್ಟೆಗೆ ಹಾಲಾಗುತ್ತೆ ಅಂದರೆ ಅದನ್ನು ಯಾಕೆ ನೀವು ಡೊನೇಟ್ ಮಾಡಬಾರ್ದು? ಸಹಾಯ ಮಾಡಿ. ನಮ್ಮನೆಲ್ಲ ಮರೆತ ದೇವ್ರು ದೇವರಾಗೆ ಇರಲಿ, ಅವನ ಕಷ್ಟ ಯಾರಿಗೆ